ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ನಟ ದಿಲೀಪ್ ರಾಜ್ ವಿಧಿವಶರಾಗಿ 7 ದಿನ ಕಳೆದಿದೆ. ಆದ್ರೆ ದಿಲೀಪ್ ರಾಜ್ ಇಲ್ಲ ಅನ್ನೋ ಆ ನೋವು ಮಾತ್ರ ಇನ್ನೂ ಕರಗಿಲ್ಲ. ಸೋಷಿಯಲ್ ಮೀಡಿಯಾ ತುಂಬೆಲ್ಲ ದಿಲೀಪ್ ರಾಜ್ ಫೋಟೋ ವಿಡಿಯೋ ವೈರಲ್ ಆಗ್ತಾನೆ ಇದೆ. ಅಂತಹ ಒಳ್ಳೆಯ ನಟ ವ್ಯಕ್ತಿಯನ್ನ ದೇವ್ರು ಇಷ್ಟು ಬೇಗ ಕರ್ಕೊಂಡ್ ಬಿಟ್ಟ ಅಂತ ಅಭಿಮಾನಿಗಳು ಆಪ್ತರು ವಿಷಾದ ವ್ಯಕ್ತಪಡಿಸುತ್ತಾ ಇದ್ದಾರೆ. ಅದರಲ್ಲೂ ದಿಲೀಪ್ ರಾಜ್ ಮಡದಿ ಮಕ್ಕಳ ದುಃಖವನ್ನಂತೂ ಹೇಳತೀರದು. ಖುಷಿಯಾಗಿ ಇದ್ದು 1 ವಾರವೇ ಆಗೋಯ್ತು. ಕಣ್ತುಂಬಾ ನಿದ್ದೆ ಇಲ್ಲ. ಒಂದು ಹೊತ್ತು ಊಟ ಮಾಡಿದ್ರೆ ಇನ್ನೊಂದು ಹೊತ್ತು ಊಟ ಇಲ್ಲ. ಯಾಕಂದ್ರೆ ದಿಲೀಪ್ ಚಿಂತೆಯಲ್ಲೇ ಹೆಂಡತಿ ಮಕ್ಕಳು ಮುಳುಗ್ ಹೋಗಿದ್ದಾರೆ. ಬಹಳ ಚಿಕ್ಕ ವಯಸ್ಸಲ್ಲೇ ದಿಲೀಪ್ ರಾಜ್ ಹಾಗೂ ವಿದ್ಯಾಶ್ರೀ ಪ್ರೀತಿಸಿ ಮದುವೆ ಆಗಿದ್ರು. ಪೋಷಕರು ಏನೇ ಹೇಳಿದ್ರು ಬಿಡದೆ ಒಪ್ಪಿಸಿ ಮದುವೆಯಾಗಿದ್ರು. ದಂಪತಿಗೆ 2 ಮುದ್ದಾದ ಹೆಣ್ಣು ಮಕ್ಕಳಿದ್ದಾರೆ. ದಿಲೀಪ್ ರಾಜ್ ಸಿನಿಮಾ ಸೀರಿಯಲ್ಗಳಲ್ಲಿ ನಟಿಸೋದರ ಜೊತೆಗೆ ತಮ್ಮದೇ ಸಂಸ್ಥೆ ಮೂಲಕ ಧಾರಾವಾಹಿಗಳನ್ನ ನಿರ್ಮಿಸ್ತಾ ಇದ್ರು. ಅದಕ್ಕೆ ಪತ್ನಿ ಬೆಂಬಲವಾಗಿ ನಿಂತಿದ್ರು. ಇತ್ತೀಚೆಗೆ ಬುಲೆಟ್ ಮೈಕ್ರೋ ಡ್ರಾಮಾ ಸೀರೀಸ್ ಕಟ್ಟಿಕೊಡ್ತಾ ಇದ್ರು. ಹೀಗೆ ಕೈ ತುಂಬಾ ಕೆಲಸ, ಸಿಕ್ಕಾಪಟ್ಟೆ ಬಿಸಿ. ಒಂದಿನವೂ ಸುಮ್ಮನೆ ಕೂತವರಲ್ಲ. ಬೇಸಿಕಲಿ ದಿಲೀಪ್ ರಾಜ್ ನಟ, ಆದ್ರೆ ಇತ್ತೀಚೆಗೆ ನಿರ್ಮಾಪಕ ನಿರ್ದೇಶಕ ಎರಡೂ ಆಗಿದ್ರು. ನಟನೆಗಿಂತ ನಿರ್ಮಾಣ ಸಂಸ್ಥೆಯಲ್ಲೇ ತಮ್ಮನ್ನ ತೊಡಗಿಸಿಕೊಂಡಿದ್ರು. ಇದೆಲ್ಲದರ ಒತ್ತಡ ದಿಲೀಪ್ ರಾಜ್ ಮೇಲೆ ತುಂಬಾನೇ ಬಿದ್ದಿತ್ತು. ದಿಲೀಪ್ ರಾಜ್ ಹಾಗೂ ಅವರ ಪತ್ನಿ ಶ್ರೀವಿದ್ಯಾ ಹೇಗಿದ್ರು ಅನ್ನೋದನ್ನ ಇಡೀ ಕರ್ನಾಟಕ ಮಾತನಾಡ್ತಾ ಇದೆ. ಈಗಿನ ಕಾಲದಲ್ಲಿ ಮದುವೆಯಾಗಿ 3 ತಿಂಗಳು ಸರಿಯಾಗಿ ಸಂಸಾರ ಮಾಡ್ತಾ ಇಲ್ಲ. ಪ್ರೀತಿಸಿ ಮದುವೆಯಾದವರು ಕೂಡ ನೆಟ್ಟಗೆ ಜೀವನ ನಡೆಸ್ತಿಲ್ಲ. ಗಂಡ ಮನೆ ಸಂಸಾರ ಅನ್ನೋದಕ್ಕೆಲ್ಲ ಬೆಲೆಯೇ ಇಲ್ಲದಂತಾಗಿದೆ. ಪ್ರೀತಿಸಿ ಮದುವೆಯಾದ ಅದೆಷ್ಟೋ ಜೋಡಿಗಳು ನಮ್ಮ ಕಣ್ಮುಂದೆ ದೂರ ಆಗಿದ್ದಿದೆ. ಇಂಥವರಿಗೆಲ್ಲ ಮಾದರಿಯಾಗಿ ನಿಂತವರು ದಿಲೀಪ್ ರಾಜ್ ಹಾಗೂ ವಿದ್ಯಾಶ್ರೀ. ಇವರಿಬ್ಬರ ದಾಂಪತ್ಯ ಜೀವನವನ್ನ ಇಡೀ ಕಿರುತೆರೆ ಲೋಕ ಕೊಂಡಾಡ್ತಾ ಇದೆ. ಅಷ್ಟರ ಮಟ್ಟಿಗೆ ಗಂಡ ಹೆಂಡತಿ ಅನ್ಯೋನ್ಯವಾಗಿದ್ರು. ಒಂದು ಕ್ಷಣವೂ ಒಬ್ರನ್ನೊಬ್ರು ಬಿಟ್ಟಿರ್ತಾ ಇರ್ಲಿಲ್ಲ. ಗಂಡನ ಬಿಟ್ಟು ಹೆಂಡತಿ ಇರ್ತಾ ಇರ್ಲಿಲ್ಲ. ಹೆಂಡತಿ ಬಿಟ್ಟು ಗಂಡ ಇರ್ತಾ ಇರ್ಲಿಲ್ಲ. ಹೀಗಾಗಿ ಇವತ್ತು ಗಂಡನನ್ನ ಅಗಲಿ ಇರೋದಿಕ್ಕಾಗದೆ ವಿದ್ಯಾಶ್ರೀ ಕಣ್ಣೀರಾಗ್ತಿರೋದು. ಗಂಡನ ನೆನಪಲ್ಲೇ ದಿನಕ್ಕೊಂದು ಪೋಸ್ಟ್ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಿರೋದು. ಇಷ್ಟು ದಿನ ಗಂಡ ಹೆಂಡತಿ ಪೋಸ್ಟ್ಗಳನ್ನ ಮಾತ್ರ ಹಾಕ್ತಾ ಇದ್ರು. ಆದ್ರೆ ಈ ಬಾರಿ ಸಿಕ್ಕಾಪಟ್ಟೆ ಸಿಟ್ಟಾಗಿದ್ದಾರೆ. ಮನಸ್ಸಲ್ಲಿರೋ ನೋವನ್ನೆಲ್ಲ ಹೊರ ಹಾಕಿದ್ದಾರೆ. ಅದು ಕೂಡ ದೇವರ ಮೇಲೆ ತಮ್ಮ ನೋವು ತೋಡ್ಕೊಂಡಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಪತಿ ಅಗಲಿಕೆಯ ನೋವಿನಲ್ಲಿ ಶ್ರೀವಿದ್ಯಾ ಹಾಕ್ತಾ ಇರುವ ಪೋಸ್ಟ್ ಸಖತ್ ವೈರಲ್ ಆಗ್ತಾ ಇದೆ. ದೇವರನ್ನ ಶಪಿಸಿ ನೋವು ತೋಡ್ಕೊಂಡಿದ್ದಾರೆ. ನನಗೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಏನ್ ಅನ್ನಿಸ್ತಾ ಇದೆ ಅಂದ್ರೆ, ಒಂದು ಸಂಸಾರ ಹೇಗಿರಬೇಕು ಅಂದ್ರೆ ಒಬ್ಬ ಗಂಡ ಹೆಂಡತಿಯನ್ನ ಯಾವಾಗ್ಲೂ ಹೊಡಿತಾ ಇರಬೇಕು. ಕುಡಿದು ಬಂದು ಗಲಾಟೆ ಮಾಡ್ತಾ ಇರಬೇಕು. ಒಬ್ಬ ಹೆಂಡತಿ ಯಾವಾಗ್ಲೂ ಗಂಡನನ್ನೇ ದೂಷಿಸ್ತಾ ಇರಬೇಕು. ಮಕ್ಕಳು ತಂದೆ ತಾಯಿಯನ್ನ ಗೌರವಿಸಬಾರದು. ತಂದೆ ತಾಯಿಯೂ ಅಷ್ಟೇ ಮಕ್ಕಳನ್ನ ಯಾವಾಗ್ಲೂ ದೂಷಿಸ್ತಾ ಇರಬೇಕು. ಒಂದು ಮನೆಯಲ್ಲಿ ಶಾಂತಿ ನೆಮ್ಮದಿ ಅನ್ನೋದೇ ಇರಬಾರದು. ಒಬ್ರಿಗೊಬ್ರು ಕಿತ್ತಾಡ್ಕೊಂಡೇ ಇರಬೇಕು. ಯಾಕಂದ್ರೆ ದೇವರಿದ್ದಾನೆ, ಹುಷಾರಾಗಿರಿ. ಯಾರ ಮನೆ ಚೆನ್ನಾಗಿದೆ, ಯಾರ ಮನೆಯಲ್ಲಿ ಯಾವಾಗ್ಲೂ ನಗು ಇರುತ್ತದೆ, ಯಾರು ತುಂಬಾ ಖುಷಿಯಿಂದ ಬದುಕ್ತಾ ಇರ್ತಾರೋ ಅಂತವರ ಮನೆ ಮೇಲೆ ಅವನಿಗೆ ಯಾವಾಗ್ಲೂ ಕಣ್ಣಿರುತ್ತೆ. ದೇವರಿದ್ದಾನೆ, ಹುಷಾರಾಗಿರಿ ಅಂತ ವ್ಯಂಗ್ಯವಾಗಿ ಪೋಸ್ಟ್ ಮಾಡಿದ್ದಾರೆ. ಅಂದ್ರೆ ದೇವರು ಸುಖ ಶಾಂತಿ ಸಂತೋಷ ತುಂಬಿದ ಸಂಸಾರವನ್ನೇ ಗುರಿಯಾಗಿಸಿ ಶಿಕ್ಷಿಸ್ತಾನೆ ಅನ್ನುವ ಅರ್ಥದಲ್ಲಿ ಶ್ರೀವಿದ್ಯಾ ಪೋಸ್ಟ್ ಮಾಡಿದ್ದಾರೆ. ನಿಮ್ಮ ಸಂಸಾರವನ್ನ ಖಂಡಿತವಾಗಿಯೂ ಬಿಡೋದಿಲ್ಲ, ಖಂಡಿತ ನಾಶ ಮಾಡದೆ ಬಿಡೋದಿಲ್ಲ. ದೇವರಿದ್ದಾನೆ, ಹುಷಾರಾಗಿರಿ ಅಂತ ಬೇಸರ, ನೋವು, ಆಕ್ರೋಶ ಹೊರ ಹಾಕಿದ್ದಾರೆ. ಏನೇನೋ ಸಮಸ್ಯೆಗಳಿರುವ ಸಂಸಾರಗಳು ಚೆನ್ನಾಗೇ ಇದೆ. ಆದ್ರೆ ನೆಮ್ಮದಿ ನಗು ತುಂಬಿದ ನಮ್ಮ ಸಂಸಾರದ ಮೇಲೆ ದೇವರ ಕಣ್ಣು ಬಿತ್ತು. ಅದಕ್ಕೆ ಹೀಗಾಯಿತು ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಆತ್ಮೀಯರೇ, ಶ್ರೀವಿದ್ಯಾ ಅವರ ಪೋಸ್ಟ್ ನಲ್ಲೇ ಗೊತ್ತಾಗುತ್ತೆ ದಿಲೀಪ್ ಅವರನ್ನ ಅದೆಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ಗಂಡ ಹೆಂಡತಿ ಮಕ್ಕಳು ಅದೆಷ್ಟು ಖುಷಿಯಾಗಿದ್ರು ಅಂತ. ಶ್ರೀವಿದ್ಯಾ ಅವರು ಹಾಕಿದ ಪೋಸ್ಟ್ ಒಮ್ಮೊಮ್ಮೆ ನಿಜ ಅನ್ಸಿ ಬೀಳುತ್ತೆ. ಭೂಮಿ ಮೇಲೆ ಎಂತೆಂಥ ಕೆಟ್ಟವರೆಲ್ಲ ಇನ್ನೂ ಹಾಯಾಗಿದ್ದಾರೆ. 70ರಿಂದ 80 ವರ್ಷ ಬದುಕಿ ಬಾಳ್ತಾರೆ. ಆದ್ರೆ ಒಳ್ಳೆಯವರಿಗೆ ಬೇಗನೆ ಸಾವು ಬಂದು ಬಿಡುತ್ತೆ. ಒಳ್ಳೆಯವರನ್ನ ಭೂಮಿ ಮೇಲೆ ಇರೋದಿಕ್ಕೆ ಬಿಡಲ್ಲ ಆ ಭಗವಂತ. ಪುನೀತ್ ವಿಷಯದಲ್ಲಿ ಆಗಿದ್ದು ಇದೆ. ಈಗ ದಿಲೀಪ್ ರಾಜ್ ಸರದಿ. ಇವರ ಮುದ್ದಾದ ಸಂಸಾರ ಆನಂದ ಸಾಗರದಲ್ಲಿ ತೇಲ್ತಾ ಇತ್ತು. ಆದ್ರೆ ಇವತ್ತು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ.
ದಿಲೀಪ್ ಇಲ್ಲದ ಮನೆಯಲ್ಲಿ ದೀಪವೇ ಬೆಳಗ್ತಾ ಇಲ್ಲ. ಇಡೀ ಮನೆಯಲ್ಲಿ ಒಂದೇ ಒಂದು ಹನಿ ಖುಷಿ ಇಲ್ಲ. ದಿಲೀಪ್ ಮತ್ತೆ ಬರಲ್ಲ ಅನ್ನೋದನ್ನ ನೆನೆಸಿಕೊಂಡಾಗಲೆಲ್ಲ ಹೆಂಡತಿ ಮಕ್ಕಳು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ. ಈ ದುಃಖದಿಂದ ಹೊರಬರುವ ಶಕ್ತಿಯನ್ನ ಆ ಭಗವಂತ ಇವರಿಗೆ ಕರುಣಿಸಲಿ ಅನ್ನೋದಷ್ಟೇ ಎಲ್ಲರ ಆಶಯ.